ನೀವು 3 ಸತಿ ಅಂತ ಆಗ್ತಿರಲ್ಲ, 5 ಸತಿ ಆಗೋಗಿದೆ, ಇದು 6ನೇ ಸತಿ. ಹಂಗೆ ನಿಮ್ಮವನ್ ಕಣ್ಣಿಲ್ವೇನು? ಸಿದ್ದರಾಮಯ್ಯನವರೇ ಬರ್ತಾ ಇಲ್ಲ, ಅವ್ರು ಬಂದ್ರೆ ಅವ್ರ ಆರ್ಗ್ಯುಮೆಂಟ್ ಕೇಳ್ತೀನಿ, ನಿಮ್ಮ ಆರ್ಗ್ಯುಮೆಂಟ್ ದಿನ ಕೊಡ್ತೀನಿ. ಪ್ಲೀಸ್ ಮ್ಯಾಮ್. ಇದು ಹೋದ ವಾರನೂ ಲಿಸ್ಟ್ ಆಗಿತ್ತು. 2011ನೇ ಇಸ್ವಿ RSA ಇನ್ನೂ ಅಡ್ಮಿಟ್ ಆಗಿಲ್ಲ. ಗೊತ್ತಾಯ್ತಲ್ಲ? ಹೇಳಿ ಏನು ಅಂತ. 37 ಏನು ಅಂತ ಹೇಳಿ ಇವ್ರೆ. ಹೌದು, 21ನೇ ಇಸ್ವಿಯಿಂದ ಅಡ್ಮಿಟ್ ಆಗಿದ್ದಿಲ್ಲ, ಸಮಯ ಕೊಡಲ್ಲ. ಇವತ್ತು ಆರ್ಗ್ಯುಮೆಂಟ್ ಮಾಡ್ಬೇಕು. ಇವಾಗ ಬೆಳಗ್ಗೆಯಿಂದ ನೋಡಿದ್ರಲ್ಲ ಎಲ್ಲರೂ ಹೊಸ ಕೇಸ್ನವ್ರು ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ. ನೀವು 3 ವರ್ಷ ಆಯ್ತು ಅಡ್ಮಿಷನ್ ಇಲ್ಲ. ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ವಜಾ ಮಾಡ್ತೀನಿ. No tomorrow and all this business. You cannot direct me. Have it tomorrow. What do you mean by tomorrow? ಇವತ್ತು ಕೊಟ್ಟಿದ್ದೀನಿ, ಇವತ್ತು ಮಾಡಿ. ಇದೆ ನೆನ್ನೆ ಮೊನ್ನೆ ಹಾಕಿದ ಕೇಸ್ ಅಲ್ಲ, ಮಾಡಿ ಇವತ್ತು. ಅವ್ರಿಗೇನ್ ಹೇಳಿದ್ನೋ ಅದ್ ನಿಮ್ಗೂನು. ಎಸ್, ಕಾಲ್ ನೆಕ್ಸ್ಟ್ ಕೇಸ್. Page 7, seal number 40 to 48. Page 8, seal number 59. Serial number 40 arguing counsel is unwell. Fracture ಆಗಿದೆ, ಕಾಲ್ ಫ್ರಾಕ್ಚರ್ ಆಗಿದೆ. VCL ಆರ್ಗ್ಯುಮೆಂಟ್ ಮಾಡಕ್ ಹೇಳಿ, VCL ಆರ್ಗ್ಯುಮೆಂಟ್ ಮಾಡಕ್ ಹೇಳಿ, ತಗೋತೀನಿ. Page ಮನೇಲೆ ಕೂತ್ಕೊಂಡು ಅವ್ರ ಕೋರ್ಟು ಹಾಕೊಳ್ಳೋದ್ ಬೇಡ, ಅವ್ರಿಗೇನ್ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. VCL ಆರ್ಗ್ಯುಮೆಂಟ್ ಮಾಡ್ಲಿ, ತಗೋತೀನಿ. 3 ವರ್ಷ ಆಗೋಗಿದೆ. ಅವ್ರಿಗೆ ಹೆಂಗೆ ಅಕಸ್ಮಾತ್ ಇಫ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪ್ರಾಪರ್ಲಿ ಸಿಟ್ ಆಲ್ಸೋ, ನೋ ಮೈಂಡ್. ಅವ್ರು ಹೆಂಗಿದಾರೋ ಹಂಗೆ ಆರ್ಗ್ಯುಮೆಂಟ್ ಮಾಡ್ಲಿ. ಐ ಡೋಂಟ್ ಇವನ್ ಇನ್ಸಿಸ್ಟ್ ಫಾರ್ ದಿ ರೋಪ್ಸ್. ಟಿ ಶರ್ಟ್ ಹಾಕೊಂಡಿದ್ರೆ ಅಷ್ಟರಲ್ಲೇ ಮಾಡ್ಲಿ, ಏನಿದೆಯೋ ಅದರಲ್ಲೇ ಮಾಡ್ಲಿ, ಆರ್ಗ್ಯುಮೆಂಟ್ ಮಾಡಿ. ವೆನ್ ವಾಸ್ ದಿ ಫ್ರಾಕ್ಚರ್? 2 months back. 6 weeks is the total time for removal of the plaster. If it is 2 months earlier, he can easily walk. On the contrary, ಏನ್ ಹೇಳ್ತಾರೆ ಗೊತ್ತಾ? ವಾಕ್ ಮಾಡದೇ ಇದ್ರೆ ಅವ್ರ ಕಾಲ್ ಕೆಟ್ಟೋಗುತ್ತೆ ಅಂತಾರೆ. 51 Lordship, serial number 51. Page 51 ಹೇಳಿ. So this is a matter of 138 Lordship, wherein I am Okay, the petitioner. The petitioners already 40% deposited. ಅದು ಆರ್ಗ್ಯುಮೆಂಟ್ ಮಾಡಿ ನೋಡೋಣ. 3 ವರ್ಷ ಆಗಿದೆ. ಎಸ್, ನೋ ಅಡ್ಜರ್ನ್ಮೆಂಟ್. No, he is under dialysis, Swami, that's the reason. Sir, one ನಿಮಿಷ, there is a Dialysis. possibility, ಇಲ್ಲ, there is a elements of the closing. ಕೊಡಿ ಎಲಿಮೆಂಟ್, ಅವೆಲ್ಲ 3 ವರ್ಷದಿಂದ ಆಗಿದೆ. ಇನ್ ಸ್ವಲ್ಪ ದಿನಕ್ಕೆ ಅವ್ರು ಇರೋದಿಲ್ಲ, ಇಲ್ಲ already ಅವ್ರಿಗೇನು ಸಿಗೋದಿಲ್ಲ. ಕೊಡಿ ದುಡ್ಡು ಇವತ್ತು. ಇಲ್ಲ me, Swami, ನಾನು. That means the petitioner is dialysis ಅಂತ. Petitioner dialysis ನಲ್ಲಿ ಇದ್ದಾರೆ. ಹೌದು ವಕೀಲ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ಪೆಟಿಷನರ್ ಅಂದ್ರೆ ಅವ್ರೇನೇನೆ ನಂಗೆ ಗೊತ್ತಾಗುತ್ತೆ, ತಾವಲ್ಲ ಅಂತ. ನೋಡೋಣ. I'm ready, Your Honor. ಇಲ್ಲ, we are ready for compromise. Pay the entire money today, otherwise argue the matter. ಇವತ್ತಾದ್ರು. Respondent is already 77 years. ಮಿಸ್ಟರ್, ಸುಮ್ನೆ ಇರಿ. ನಾನು ಕೊಡಲ್ಲ ಅಂದ್ಮೇಲೆ ಮಧ್ಯ ಯಾಕೆ ತೊಂದ್ರೆ ಮಾಡ್ತೀರಿ ನೀವು? Obliged. ಇಲ್ಲ, pray for 2 weeks and I will not ascertain. grant a single day. ಇಲ್ಲ, accept. I will ascertain Lordship and try to close the matter. Yes, you do that in after the case is argued. Yes. List 2, page 17, 36 and 37. Page 18. My lord, 37 is confirmed, my lord. The advocate who is appearing for the respondent, the mother-in-law was expired today morning, my lord. ಯಾರು? ಮುರಳಿ, BS ಮುರಳಿ ಅವರ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರೋಗಿದ್ದಾರೆ. ಕೈಂಡ್ಲಿ ಔಟ್ ಯಾರು ತೀರ್ಕೊಂಡು ಹೋಗಿದ್ದಾರೆ? BS ಮುರಳಿ ಅವರ ಅತ್ತೆ. ಅವ್ರು ಬರ್ಲಿ ನೋಡೋಣ. ಸಿದ್ದರಾಮಯ್ಯನವರೇ ಬರ್ತಾ ಇಲ್ಲ. ಅವ್ರು ಬಂದ್ರೆ ಅವ್ರ ಆರ್ಗ್ಯುಮೆಂಟ್ ಕೇಳ್ತೀನಿ, ನಿಮ್ಮ ಆರ್ಗ್ಯುಮೆಂಟ್ Please, ದಿನ ಕೊಡ್ತೀನಿ. ಪ್ಲೀಸ್ ಮ್ಯಾಮ್, ಇದು ಹೋದ ವಾರನೂ ಲಿಸ್ಟ್ ಆಗಿತ್ತು. ಪ್ಲೀಸ್ ಮ್ಯಾಮ್, 2011ನೇ ಇಸ್ವಿ RSA ಇನ್ನೂ ಅಡ್ಮಿಟ್ ಆಗಿಲ್ಲ. Please. ಗೊತ್ತಾಯ್ತಲ್ಲ? Please. 12 ವರ್ಷ ಆಗಿದೆ. 13 ವರ್ಷನೇ ಬಂತಿದ್ದು. ನೆಕ್ಸ್ಟ್ ಸೋಮವಾರ ಹೇಳತ್ತಾ ಕೇಳ್ಕೊಳ್ಳಿ. ಪ್ಲೀಸ್ ಮ್ಯಾಮ್, ಅವ್ರು ಹೋದ್ ಸತಿ ಅವ್ರು ಬಂದಿಲ್ಲ, ಅಪಲೆಂಟ್ ಲಾಯರ್ ಬಂದಿಲ್ಲ. ಐ ವಿಲ್ Admission is between the court and him. ಪ್ಲೀಸ್ ಮೈ ಲಾರ್ಡ್, In case if it is to be admitted and if Mr. Murli to be heard, we will hear. ಪ್ಲೀಸ್ Page 18, seal number 38 to 40. Page 19, seal number 41. 41 madam. ಇದರ ಫಾಲೋಯಿಂಗ್ ಸ್ಟ್ರೀಟ್ ಮ್ಯಾಮ್ ಕೊಡೋದಿಲ್ಲ. 11ನೇ ಇಸ್ವಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮ್ಯಾಟ್ರು. ಒಂದು ದಿನನೂ ಟೈಮ್ ಕೊಡೋದಿಲ್ಲ. ಆರ್ಗ್ಯುಮೆಂಟ್ ಮಾಡಿ. List 1, non-compliance of office objection for first time. 2 weeks time is granted. Do the needful. 1 to 7. For second time, seal number 8, Anand Beren, Finally, weeks time is granted. Do the needful. seal number 10, Same order. Patil Shivaya for third time. One week time. ಕೊಡಿ ಇದು. ಕೊಡಿ ಬೇಗ. Yes, sir. ಏನ್ ರಿವಿಷನ್ ಹೇಳಿ ತಮ್ದು? ಏನ್ ರಿವಿಷನ್ ಹೇಳಿ? 21ನೇ ಇಸ್ವಿಯಿಂದ ಆಫೀಸ್ ಅಬ್ಜೆಕ್ಷನ್ಸ್ ಅಲ್ಲೇ ಇದೆ. ಏನ್ ರಿವಿಷನ್ ಅಂತ ಹೇಳಿ? Petitioner is a company, my lord. ಹೌದು, ಇವರೇ ಜನಗಳ ದುಡ್ಡನ್ನ ಹಿಡಿದು ಕಟ್ಟಿಲ್ಲ.
ಅದಕ್ಕೆ ನಿಮ್ಮನ್ನ ತಪ್ಪಿತಸ್ಥರು ಅಂತ ಮಾಡಿ ಜೈಲ್ಗೆ ಹಾಕಿದ್ದಾರೆ. ನಿಮ್ಮ ಎಂಪ್ಲಾಯೀಸ್ ಯಾರಿದ್ರು ಅವ್ರದ್ದು ಸಂಬಳದಲ್ಲಿ ನೀವು ದುಡ್ಡು ಹಿಡಿದಿದ್ದೀರಿ. ನೀವು ದುಡ್ಡು ಹಿಡಿದಂತ ಅದನ್ನ ಕಟ್ಟಬೇಕಾಗಿತ್ತು ESI ಕಾರ್ಪೊರೇಷನ್ಗೆ, ನೀವು ಕಟ್ಟಿಲ್ಲ. ಅದಕ್ಕೋಸ್ಕರ ನಿಮ್ಮ ಮೇಲೆ ಪ್ರೊಸೀಡಿಂಗ್ಸ್ ಪ್ರಾರಂಭ ಆಗಿ ನಿಮ್ಮನ್ನ ಕನ್ವಿಕ್ಷನ್ ಮಾಡಿದ್ದಾರೆ. ದುಡ್ಡು ಫೈನು ಕಟ್ಟಬೇಕು, ಜೈಲ್ಗೂ ಹೋಗ್ಬೇಕು ಅಂತ. ಅದ್ರ ಮೇಲೆ ಅಪೀಲ್ ಹಾಕಿದ್ರಿ. ಆ ಅಪೀಲ್ ಕೂಡ ವಜಾ ಆಗಿದ್ರೆ 10 ವರ್ಷದ ಹಿಂದಿನ ಮ್ಯಾಟ್ರ್ ಇದು. ಒಂದು ದಿವಸನೂ ನೀವು ಕಂಪ್ಲೇಂಟ್ಸ್ ಮಾಡಿಲ್ಲ. 3 ವರ್ಷ ಬರೇ ಕಂಪ್ಲೇಂಟ್ಸ್ಗಿತ್ತು. Compliance marks sometimes. ಬರ್ಕೊಳ್ಳಿ. The present revision petition came to be filed on 17/9/2021. Office has raised 4 objections. First, in respect of curing the office objections, matter was listed on 11/3/2022 for the first time. There was no representation on behalf of the revision petitioner. As such, court suo motu granted 2 weeks' time to comply the office objection. Later on, the matter was listed on 11th of August 2022. On that day also, there was no representation on behalf of the petitioner, and the matter was ordered to be adjourned by 1 week. Subsequent thereto, matter was adjourned on 24th of August 2022. On that day also, there was no appearance on behalf of the petitioner, and therefore court finally adjourned the matter by 2 weeks. Full stop. Till today, office objections are not complied. Subsequent thereto, finally the matter was listed on 9/11/2023. On that day also, there was no representation on behalf of the revision petitioner. This conduct of the revision petitioner shows that he is not interested in curing the office objection and arguing the matter on merits. Accordingly, revision petition dismissed for non-prosecution. ನೀವು 3 ಸತಿ ಅಂತ ಆಗ್ತಿರಲ್ಲ, 5 ಸತಿ ಆಗೋಗಿದೆ, ಇದು 6ನೇ ಸತಿ. ಹಂಗೆ ನಿಮ್ಮವನ್ ಕಣ್ಣಿಲ್ವೇನು? My humble submission, Mega. I have dismissed it, sir. Do Yes. whatever you want. Yes. Bill number 11, Jairamaya. ಕೊಡಿ ಅದನ್ನ, ಓದ್ಬೇಕಲ್ಲ ಎಷ್ಟ್ ದಿನ ಅಂತ. ನೀವು 3 ಸತಿನೋ 5 ಸತಿನೋ ಯಾರಿಗ್ ಗೊತ್ತು? ಬಾಯಿಗೆ ಬಂದಿದ್ದು ಹಾಕ್ತಿರಿ. Revision petition came to be filed on 11th August 2023. Office has raised as many as 13 office objections. 13 objections in the revision petition. First, matter was listed before this court on 3/10/2023 and 2 weeks' time was granted suo motu. First, subsequently, the matter was again listed on 6/6/24. On that day also, there was no representation, and as such, this court granted 3 days' time to cure the office objection. Till today, office objections are not complied, nor there is any appearance on behalf of the revision petitioner. Accordingly, revision petition dismissed for non-prosecution. Bill number 12, Sumati, yes.